ಸ್ನೇಹಿತರೆ ನಮಸ್ಕಾರ. ಬಲಿಪಶು ಆಗಿಬಿಟ್ಟೆ, ನಿಮ್ಮ ಸಾಹಸ ಮಾಡಿದ್ದೆ ನನ್ನ ದೊಡ್ಡ ತಪ್ಪು ಎಂದು ನಟ ದರ್ಶನ್ ಹೇಳಿದ್ಯಾರಿಗೆ? ರೇಣುಕಸ್ವಾಮಿ ಕೊಲೆ ಕೇಸಿನಲ್ಲಿ ಜೈಲು ಸೇರಿದ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಲಯದ ಬಂಧನ ವಿಸ್ತರಣೆ ಆಗಿದೆ. ಇನ್ನು 14 ದಿನಗಳ ಕಾಲ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡಗೆ ಜೈಲೇ ಗತಿಯಾಗಿದೆ. ನ್ಯಾಯಾಲಯದ ಬಂಧನ ವಿಸ್ತರಣೆ ಆಗುತ್ತಿದ್ದಂತೆ ನಟ ದರ್ಶನ್ ಬೇಸರಗೊಂಡು ಹೇಳಿದ್ದೇನು ಗೊತ್ತಾ? ದರ್ಶನ್ ಗ್ಯಾಂಗ್ 14 ದಿನಗಳ ನ್ಯಾಯಾಲಯದ ಬಂಧನವಾಗಿದೆ. ಜುಲೈ 4ರಂದು ನಟ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಕೋರ್ಟಿಗೆ ಕರೆತರಬೇಕಾಗಿತ್ತು ಎನ್ನಲಾಗುತ್ತಿದೆ. ಆದರೆ ಕೆಲ ಕಾರಣಗಳಿಂದ ನ್ಯಾಯಾಧೀಶರು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮೂಲಕವೇ ವಿಚಾರಣೆ ನಡೆಸಿದ್ದಾರೆ. ನ್ಯಾಯಾಧೀಶರ ಹೆಸರು ಕೇಳುತ್ತಿದ್ದಂತೆ ಕೈ ಎತ್ತಿ ಆರೋಪಿಗಳು ಹಾಜರು. ಖಾತರಿಪಡಿಸಿದ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡಗೆ ಸೇರಿದಂತೆ 17 ಮಂದಿ ಆರೋಪಿಗಳಿಗೆ ಜುಲೈ 18ರವರೆಗೆ ನ್ಯಾಯಾಲಯದ ಬಂಧನ ವಿಸ್ತರಣೆ ಮಾಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ತನ್ನ ಮೇಲೆ ಬಂದಿರುವ ಆರೋಪದ ಬಗ್ಗೆ ಬೇಸರಗೊಂಡಿರುವ ನಟ ದರ್ಶನ್ ತನ್ನ ಜೊತೆಯಲ್ಲಿರುವ ಸಹಚರರು ಅಥವಾ ಕೈದಿಗಳ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ಎನ್ನಲಾಗುತ್ತಿದೆ. ನಟಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕಾಗಿ ರೇಣುಕಸ್ವಾಮಿಯನ್ನು ಕೊಲೆ ಮಾಡಲಾಗಿದೆ ಎನ್ನಲಾಗುತ್ತಿದೆ. ಜೈಲಿನಲ್ಲಿ ನಿತ್ಯ ಬೇಸರದಲ್ಲೇ ದಿನ ಕಳೆಯುತ್ತಿರುವ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ನಡೆಸಿದ ನ್ಯಾಯಾಲಯದ ಬಂಧನ ವಿಸ್ತರಣೆ ಆಗುತ್ತಿದ್ದಂತೆ ಜೊತೆಯಲ್ಲಿದ್ದವರ ಬಗ್ಗೆ ಕೆಂಡಾಮಂಡಲವಾಗಿದ್ದಾರೆ. ಪರಪ್ಪನ ಆಗ್ರಹದ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ನಟ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಮ್ಗಳ ಸಾಹಸ ಮಾಡಿದ್ದಕ್ಕೆ ನನಗೆ ಇದು ಬೇಕಿತ್ತು. ಮೊದಲೇ ನಿಮ್ಮನ್ನು ದೂರ ಇಡಬೇಕಿತ್ತು. ನಾನು ಮಾಡಿದ ತಪ್ಪಿಗೆ ಇಂದು ದಂಡ ಎನಿಸುತ್ತಿದ್ದೇನೆ. ಕೊಲೆ ಕೇಸಿನಲ್ಲಿ ನನ್ನನ್ನು ಬಲಿಪಶು ಮಾಡಿಬಿಟ್ಟರು ಎಂದು ದರ್ಶನ್ ಬೇಸರದ ಮಾತುಗಳನ್ನು ಹೊರಹಾಕಿದ್ದಾರೆ. ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಕೊಲೆ ನಡೆದಿತ್ತು ಎನ್ನುವ ವಿಚಾರ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದ ನಂತರ ಇದೀಗ ನಟ ದರ್ಶನ್ ಮತ್ತು ನಟಿ ಪವಿತ್ರ ಗೌಡ ಸಹವಾಸ ಮಾಡಿದ್ದಕ್ಕೆ ಜೈಲು ಸೇರುವಂತಾಗಿದೆ ಎಂದು ಬೇಸರ ಹೊರಹಾಕಿದ್ದರು ಎನ್ನುವ ಪ್ರಶ್ನೆ ಮೂಡಿದೆ ಎನ್ನಲಾಗುತ್ತಿದೆ. ನಟ ದರ್ಶನ್ ಕೊಲೆ ಕೇಸಿನಲ್ಲಿ ಜೈಲು ಸೇರಿದ ಬಳಿ ನಟಿ ಪವಿತ್ರ ಗೌಡ ಕೂಡ ನನ್ನಿಂದಲೇ ನಟ ದರ್ಶನ್ ಜೈಲು ಸೇರುವಂತಾಯಿತು ಎಂದು ಕಣ್ಣೀರು ಹಾಕಿದ್ದರು ಎಂದು ವರದಿಯಾಗಿತ್ತು. ಇದೀಗ ಮತ್ತೆ ದರ್ಶನ್ ನ್ಯಾಯಾಲಯದ ಬಂಧನವನ್ನು ವಿಸ್ತರಣೆ ಆಗಿದ್ದು, ಸಹಜವಾಗಿ ನಟ ದರ್ಶನ್ಗೆ ಇದು ದೊಡ್ಡ ಶಾಕ್ ಆಗಿದೆ. ಜೈಲು ಸೇರುವಂತಾಯಿತು ಎಂದು ಕಣ್ಣೀರು ಹಾಕಿದ್ದರು ಎಂದು ವರದಿಯಾಗಿತ್ತು. ಇದೀಗ ಮತ್ತೆ ದರ್ಶನ್ ನ್ಯಾಯಾಲಯದ ಬಂಧನವನ್ನು ವಿಸ್ತರಣೆ ಆಗಿದ್ದು 15 ಕಾರಣವಿದೆ. ಎಲ್ಲ A1 ರಿಂದ A17 ಆರೋಪಿಗಳು ಸಾಮಾನ್ಯ ಉದ್ದೇಶದಿಂದ ಕೃತ್ಯ ಎಸಗಲು ಒಳಸಂಚು ರೂಪಿಸಿದ್ದು ಮತ್ತು ಕೃತ್ಯ ನಡೆದ ನಂತರ ಭೌತಿಕ ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಸೂಚ್ಯಂಶಗಳನ್ನು ಈಗಾಗಲೇ ನಾಶಪಡಿಸಿರುವುದು ಮತ್ತು ನಾಶಪಡಿಸಲು ಪ್ರಯತ್ನಿಸುತ್ತಿರುವುದು ತನಿಖೆಯಲ್ಲಿ ದೃಢಪಟ್ಟಿರುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ. ಹಾಗಾಗಿ ಈ ಕೇಸನ್ನು ಮತ್ತೆ ಜುಲೈ 18ರವರೆಗೆ ಮುಂದುವರಿಸಲಾಗಿದೆ ಸ್ನೇಹಿತರೆ.